ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಇವತ್ತು ಶ್ರಾವಣ ಮೊದಲ ಶುಕ್ರವಾರ ಶುಕ್ರ ಗೌರಿ ಅಮ್ಮನವರ ಪೂಜೆಯನ್ನು ನಮ್ಮ ಮನೇಲಿ ಸಿಂಪಲಾಗಿ ಒಂದು ತಾಮ್ರದ ಒಂದು ಕಳಶದಲ್ಲಿ ಅಮ್ಮನನ್ನು ಕೂರಿಸ್ಬಿಟ್ಟು ಸಿಂಪಲಾಗಿ ನಾನು ಪೂಜೆ ಮಾಡ್ತಾ ಇರೋದು. ಇದು ನಮ್ಮ ಅಮ್ಮ ನಮಗೆ ಯಾವಾಗಲೂ ಬಿಡಬೇಡ, ನೀನು ಇದನ್ನ ಮಾಡ್ಕೊತ ಹೋಗು ಅಂತ ಹೇಳಿದ್ದಾರೆ. ಶ್ರಾವಣದಲ್ಲಿ ಬರುತ್ತೆ, 5 ಮಂಗಳವಾರ ಬರ್ಬೋದು, ಇಲ್ಲ 5 ಶುಕ್ರವಾರ ಬರ್ಬೋದು, 2 ಬರುತ್ತೆ. ಶುಕ್ರ ಗೌರಿ ಮತ್ತು ಮಂಗಳ ಗೌರಿನ ಪೂಜೆಯನ್ನು ಮಾಡ್ತಾರೆ ಎಲ್ಲ. ಹಾಗೆ ನಿಮಗೆಲ್ಲ ಸ್ವತಂತ್ರೋತ್ಸವದ ಒಂದು ಶುಭಾಶಯಗಳನ್ನು ತಿಳಿಸ್ತೀನಿ. 80ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನಮ್ಮ ಕಾರ್ ಚಾಲಕರು ಸ್ಟ್ಯಾಂಡಲ್ಲಿ ಅವರು ಸಹ ಇದನ್ನ ಆಚರಣೆ ಯಾವಾಗಲೂ ಮಾಡ್ಕೊತ ಬಂದಿದ್ದಾರೆ. ಆಟೋ ಚಾಲಕರಾಗಿರ್ಬೋದು. ನಮ್ಮ ಚನ್ನಗಿರಿಯಲ್ಲಿ ನಾನು ಹೋಗ್ತಾ ಇದ್ನಲ್ವ, ಅಮ್ಮನಿಗೆ ನಮಸ್ಕಾರ ಮಾಡಿದೆ, ನಮ್ಮ ಭಾರತ ಮಾತೆಗೆ. ಆಕೆಗೆ ನಮಸ್ಕಾರ ಮಾಡಿ ಆಕೆಗೆ ನಮ್ಮ ತಾಯಿ ದರ್ಶನ ತಗೊಂಡು ನಾನು ಹೋಗ್ತಾ ಇದ್ದೆ. ಆವಾಗ ನಿಮಗೆ ಶಾರ್ಟ್ ವಿಡಿಯೋದಲ್ಲಿ ಹಾಕಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ನಾವು ಸಣ್ಣ ಮಕ್ಕಳಿದ್ದಾಗ ಇರೋದು ಇವಾಗಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ನಾವೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ಏನೋ 1 ವಾರ 15 ದಿವಸ ಇದೆ ಅನ್ನಂಗೆ ಎಷ್ಟು ಸಂಭ್ರಮ ಅವಾಗಂದರೆ, ಎಲ್ಲ ಕಡೆ ಎಲ್ಲೆಲ್ಲಿ ಎಷ್ಟೆಷ್ಟು ಹೂವಿರ್ತಾವೋ ಎಲ್ಲ ಹೂವು ಹರ್ಕೊಂಬರ್ತಿದ್ವಿ. ಅವತ್ತಿನ ದಿವಸ ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿ ಹೂವು ಹರ್ಕೊಂಡು ರಂಗೋಲಿ ಕಲರ್ಗಳು ಎಲ್ಲ ಬಣ್ಣದ್ದು ರಂಗೋಲಿ ಪುಡಿಯನ್ನು ತಗೊಂಡು ರಂಗೋಲಿ ಹಾಕಿಸಿ ಎಲ್ಲರಿಗೂ ಸ್ಕೂಲಲ್ಲಿ ಎಲ್ಲ ಎಷ್ಟು ಖುಷಿ ಪಡ್ತಿದ್ವಿ. ಡ್ಯಾನ್ಸು, ಹಾಡು, ನಾನಂತೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ನಾನು ಹಾಡು ತುಂಬ ಚೆನ್ನಾಗಿ ಹಾಡ್ತೀನಿ ಅಂತ ನಮ್ಮ ಸ್ಕೂಲಲ್ಲಿ ನನಗೆ ಪ್ರಾರ್ಥನೆಗೆಲ್ಲ ತುಂಬ ಕರೆಯೋರು. ಅವಾಗ ನನಗೆ ತುಂಬ ಇಷ್ಟ ಆಗೋದು. ನಮ್ಮ ಮನೆಯಲ್ಲಿ ನನಗೆ ನಾನು ತುಂಬ ಒಂದು ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಆಗಿರ್ಬೋದು, ನಮ್ಮ ಕಾಲೇಜಲ್ಲೂ ಆದರೂ ಅಷ್ಟೇ, PUC ಅಲ್ಲಾದರೂ ಅಷ್ಟೇ, ನಾವು ಎಲ್ಲ ಎಷ್ಟು ಖುಷಿಯಿಂದ ನಾವು ಯಾವುದೇ ಒಂದು ಈವೆಂಟ್, ಕಲ್ಚರಲ್ ಪ್ರೋಗ್ರಾಮ್, ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳನ್ನ ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತಿದ್ವಿ. ಇವಾಗ ಒಂದು ಇದೇ ಇಲ್ಲ. ಎಷ್ಟೋ ಕಡೆ ಮಕ್ಕಳಿಗೆ ರಜೆ ಕೊಡ್ತಾರಂತೆ ಶಾಲೆಯಲ್ಲಿ, ನಾವು ಆಚರಣೆ ಮಾಡಲ್ಲ ಅಂತ ಹೇಳಿ. ಎಷ್ಟು ಆ ಒಂದು ಚಾಕ್ಲೇಟ್ಗೆ ನಾವು ಎಷ್ಟು ಖುಷಿಯಿಂದ ಕಾಯ್ತಾಯಿದ್ವಿ ಸ್ನೇಹಿತರೆ. ಅಂದರೆ ನಮ್ಮ ಸ್ಕೂಲಲ್ಲಿ ಚಾಕ್ಲೇಟ್ ಕೊಡ್ತಾರೆ ನಮ್ಗೆ, ಇವತ್ತು ನಮ್ಮ ಸ್ಕೂಲಲ್ಲಿ ಚಾಕ್ಲೇಟ್ ಕೊಡ್ತಾರೆ ಅಂತ ಹೇಳಿ ನಾವು ಅಷ್ಟು ಖುಷಿ ಪಡ್ತಾಯಿದ್ವಿ. ನಾವು ಸ್ವತಂತ್ರ ದಿನಾಚರಣೆ ಅಂದರೆ ನಮ್ಮ ರಾಮಪುರದಲ್ಲಿ ಎಷ್ಟು ಚೆನ್ನಾಗಿ ಅವಾಗೆಲ್ಲ ನಮಗೆ ಎಷ್ಟು ಖುಷಿ ಸ್ನೇಹಿತರೆ. ಎಷ್ಟು ಡ್ಯಾನ್ಸ್ ಆಗಲಿ, ಹಾಡಾಗಲಿ, ಎಲ್ಲ ಕಡೆ ಊರಲ್ಲಿ ಮೆರವಣಿಗೆ ಇರೋದು, ಎಷ್ಟು ಒಂದು ನಡ್ಕೊಂಡು ಹೋಗ್ತಾಯಿದ್ವಿ ಎಲ್ಲ ಮಕ್ಕಳು, ನಾವೆಲ್ಲ ಸೇರ್ಕೊಂಡು. ನಾನಂತೂ ತುಂಬ ನೆನೆಸ್ಕೊತೀನಿ ಆ ದಿನಗಳನ್ನೆಲ್ಲ. ಸ್ವಾತಂತ್ರ್ಯ ದಿನಾಚರಣೆ ದಿನ ನಮ್ಮ ಸಾಸ್ವಹಳ್ಳಿ ಪ್ರೌಢಶಾಲೆಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡೋರು. ನಮ್ಮ ರಾಮಪುರದ ಶಾಲೆ ಪ್ರಾಥಮಿಕ ಶಿಕ್ಷಣ ನಂದು, ಅಲ್ಲಿ 1ರಿಂದ 7ನೇ ಕ್ಲಾಸ್ ಓದಿದ್ದು. ಇನ್ನು ನಾನು ಸಾಸ್ವಹಳ್ಳಿಯಲ್ಲೇ ಓದಿದ್ದು ಸ್ನೇಹಿತರೆ. ಅಲ್ಲಿ ನನಗೆ ಅನಿಸುತ್ತೆ ಎಷ್ಟು ಒಳ್ಳೆಯ ಮಾಸ್ಟ್ರುಗಳು, ಎಷ್ಟು ಒಳ್ಳೆಯ ಸರ್ಗಳು, ಎಷ್ಟು ನಮಗೆ ಅವ್ರನ್ನೆಲ್ಲ ನೆನೆಸ್ಕೊತೀನಿ ಸ್ನೇಹಿತರೆ. ನಾನು ತುಂಬ ಒಳ್ಳೆಯ ಸರ್ಗಳು ನಮಗೆ ಸಿಕ್ಕಿದ್ದು. ಅವರೆಲ್ಲ ಎಷ್ಟು ಚೆನ್ನಾಗಿ ಹೇಳ್ಕೊಡೋರು. ಪಾಠ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಆಟಗಳು ಹೇಳ್ಕೊಡೋರು. ಈಗೆಲ್ಲ ಆ ಥರ ಇಲ್ಲೇ ಇಲ್ಲ. ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಏನೋ ಒಂಥರ ಅವ್ರಿಗೆ ಮಾಡಿದ್ರೆ ಸಾಕು ಹೋಗೋಣ ಅಂತ ಹೇಳಿ, ಆ ಒಂದು ಇದೇ ಇಲ್ಲ ಇವಾಗ. ಎಷ್ಟು ಮಕ್ಕಳಲ್ಲೂ ಸಹ ಏನಾದರೂ ಈ ದರಿದ್ರ ಮೊಬೈಲು ಬಂದುಬಿಟ್ಟು ಎಲ್ಲರನ್ನೂ ಒಂಥರ ಆಸಕ್ತಿನೇ ಇಲ್ದಂಗೆ ಮಾಡ್ತೈತೆ. ಆ ಆಸಕ್ತಿ ಇರೋ ವಿಷಯದಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ, ಕೆಲ್ಸಕ್ಕೆ ಬಾರದೇ ಇರೋ ವಿಚಾರಗಳಲ್ಲಿ ಆಸಕ್ತಿ ಒಂದು ಬೆಳೆಸ್ಕೊತಾ ಇದ್ದಾರೆ ಇವಾಗಿನ ಯೂತ್ಸ್. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಎಲ್ಲರೂ ಆಗಿರ್ಬೋದು ಸ್ನೇಹಿತರೆ. ಪುಣ್ಯ ಮಾಡಿದ್ದೀವಿ ನಾವು ಅವಾಗೆಲ್ಲ. ಸದ್ಯ ಮೊಬೈಲ್ ಇರಲಿಲ್ಲ ನಾವು ಓದ್ಬೇಕಾರೆ ಅಂತ ಅನಿಸುತ್ತೆ ನನಗೆ. ಇನ್ನು ಕೆಲವೊಂದು ಕಡೆ ತುಂಬ ಕೀಳಾಗಿ ಹೆಣ್ಮಕ್ಳನ್ನ ನೋಡ್ತಾರೆ. ಫ್ಯಾಮಿಲಿಯಲ್ಲಿ ತುಂಬ ಕೀಳಾಗಿ ಅಂದರೆ ಹೇಳಬಾರ್ದು, ಮನೆಯಲ್ಲಿ ಮಕ್ಕಳನ್ನು ಸಹ ಅಷ್ಟೇ ಕೀಳಾಗಿ ನೋಡ್ತಾರೆ. ಅವರಿಗೆ ತುಂಬ ಒಂಥರ ಬಿಗಿ ಮಾಡ್ತಾರೆ. ತುಂಬ ಹುಟ್ಟಿದಾಗಿಂದ ಮಕ್ಕಳಿಗೆ ಹಿಂಸೆ ಮಾಡ್ತಾರೆ. ನಾನು ನೋಡಿದ್ದೀನಿ ಎಷ್ಟೋ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳಿಗೆ ಒಂದು ಅಡುಗೆ ಮಾಡಿದ್ದನ್ನು ಖುಷಿಯಿಂದ ಊಟ ಮಾಡೋದೇ ಇಲ್ಲ, ಜರಿಯೋದು, ಬೈಯೋದು. ಅವ್ರೇನು ಮನೆ ಯಜಮಾನ್ರೋ ಏನೋ, ನಾವೇ ದೊಡ್ಡ ಇದು ಅಂದ್ಕೊಂಬಿಟ್ಟಿದ್ದಾರೆ. ಆ ಥರ ಎಲ್ಲ ಮಾಡಬೇಡಿ. ಇರೋದು 4 ದಿವಸ ಇಲ್ಲಿ, ಯಾವ ಮನೆಯೂ ಶಾಶ್ವತ ಅಲ್ಲ, ನಮಗೆ ಯಾರೂ ಶಾಶ್ವತ ಅಲ್ಲ ಸ್ನೇಹಿತರೆ.
ಇರೋದು 4 ದಿವಸ ಇಲ್ಲಿ ಇರ್ತೀವಿ ನಾವು, ಯಾವುದೂ ಇಲ್ಲಿ ನಮ್ಮದಲ್ಲ. ತುಂಬ ಹಿಂಸೆ ಮಾಡಬೇಡಿ. ಎಲ್ಲರಿಗೂ ಸ್ವತಂತ್ರ ಅವರಿಗೆ ಪಾಪ ಮನೆಯವರಿಗೆ ಸಿಕ್ಕಿರಲ್ಲ. ಎಷ್ಟೋ ಜನ ಹೆಣ್ಮಕ್ಳಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು. ನಾನು ಅದನ್ನೇ ಹೇಳ್ತೀನಿ. ಯಾಕೆಂದರೆ ನಾವೆಲ್ಲ ಸಂಸಾರ ಬಂಧನದಲ್ಲಿದ್ದೀವಲ್ವ, ಇಲ್ಲಿ ಖುಷಿ ಇದ್ದರೆ ಎಲ್ಲ ಕಡೆನೂ ಖುಷಿ ಇರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ ಇದರ ಅರ್ಥ. ನಾನು ಇರೋ ವಿಷಯ ನೋಡಿದ್ದೀನಿ. ಎಷ್ಟೋ ಫ್ಯಾಮಿಲಿಯಲ್ಲಿ ನಾನು ಸಣ್ಣವಳಿದ್ದಾಗೂ ನೋಡಿದ್ದೀನಿ, ಇವಾಗಲೂ ನೋಡ್ತಾನೇ ಇದ್ದೀನಿ. ಹಂಗಾಗಿ ನಾನು ಆ ವಿಷಯ ನಿಮಗೆ ಹೇಳಿದೆ. ಕೊನೆಗೆ ಎಲ್ಲರನ್ನೂ ಕಳ್ಕೊಂಡು ಒಂಟಿಯಾಗಿರ್ಬೇಕಾಗತ್ತೆ ಅವರು. ಇದೇ ಥರ ಟಾರ್ಚರ್ಗಳನ್ನು ಕೆಲವು ಕಡೆ ಹೆಣ್ಮಕ್ಳಿಗೆ ಕೊಡ್ತಾರೆ. ಆ ಥರ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಅಷ್ಟೇ. ನಾನು ಭಾನುವಾರದ ಒಂದು ಪುಟಾಣಿ ಲಾಗನ್ನು ನಿಮಗೆ ಹಾಕಿದ್ದೀನಿ ಸ್ನೇಹಿತರೆ ಇವತ್ತು. ಅಂದರೆ ಭಾನುವಾರ ನಾನು ಅವರೆಕಾಳು ಪಲ್ಯ, ಚಪಾತಿ ಮಾಡ್ಕೊಂಡಿದ್ದೆ. ತಣ್ಣಗಾಗಿದ್ದು ಚಪಾತಿ. ಈಗಾಗಲೇ 12:30 1 ಗಂಟೆ. ನಾನು ಮಧ್ಯಾಹ್ನದ ಊಟ ಒಂದೇ ಸಲ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿ ಮಾಡ್ಕೊಂಡಿಲ್ಲ. ಒಬ್ಬಳೇ ಇರೋದ್ರಿಂದ ನನಗೆ ತಿಂಡಿ ಮಾಡಬೇಕು ಅಂತ ಅನಿಸಿಲ್ಲ. ಈಗ ಅದಕ್ಕೆ ನಾನು ಊಟ ಮಾಡೋಣ ಅಂತ ಹೇಳಿ ಊಟ ಮಾಡ್ತಾಯಿದ್ದೀನಿ. ಕೆಲವರು ಹೆಣ್ಮಕ್ಳಲ್ಲಿ ತುಂಬ ಕೀಳಿರಿಮೆ ಇರುತ್ತೆ ಸ್ನೇಹಿತರೆ. ನಾವು ದಪ್ಪ ಇದ್ದೀವಿ, ನಾವು ತುಂಬ ತೆಳ್ಳಗಿರಬೇಕಾಗಿತ್ತು, ನಾವು ಹಂಗಿರಬೇಕಾಗಿತ್ತು, ಹಿಂಗಿರಬೇಕಾಗಿತ್ತು ಅಂತ ಹೇಳಿ ಕೆಲವ್ರು ಅಂದ್ಕೊತಾರೆ. ಹಂಗೆ ಅನ್ಕೋಬೇಡಿ ಯಾರು. ಶಿವ ಕೊಟ್ಟ ಒಂದು ಈ ಜನ್ಮ ನಮ್ಮದು. ನಾವು ಯಾರಿಗೋಸ್ಕರನೂ ಅಂಜೋ ಅವಶ್ಯಕತೆ ಇಲ್ಲ, ಅಳ್ಕೋ ಅವಶ್ಯಕತೆ ಇಲ್ಲ. ನಮ್ಮ ಕರ್ತವ್ಯಗಳು ಏನೇನಿದೆ, ನಮ್ಮ ಕೆಲಸಗಳೇನೇನಿದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಯಾರೋ ನಮ್ಮನ್ನು ನೋಡ್ತಾರೆ, ಯಾಕೆಂದರೆ ನಮ್ಮನೆ ಅನ್ನ ತಿಂತಾ ಇರೋದು, ನಾವು ದುಡ್ದಿರೋ ಅನ್ನ ತಿಂತಾಯಿದ್ದೀವಿ. ನೋಡಿ, ನಾನು ಈಗ ರಾತ್ರಿ ಅನ್ನ ಇಟ್ಕೊಂಡಿದ್ದೀನಿ. ಇದು ನಾನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನಾನು ಊಟ ಮಾಡ್ತೀನಿ. ಯಾಕೆಂದರೆ ನಾನು ಮತ್ತೆ ಅನ್ನ ಮಾಡಲೇಬೇಕು ನಮ್ಮ ಪೆಟ್ಸ್ಗಳಿಗೆ. ಹಂಗಾಗಿ ಇದು ರಾತ್ರಿ ಅನ್ನ ಉಳಿದಿರುತ್ತಲ್ವ, ನಾನು ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನ. ಏಕೆಂದರೆ ಸ್ವಲ್ಪ ಒಬ್ಬರು ಊಟ ಮಾಡೋಷ್ಟು ಅನ್ನ ಉಳಿದಿದೆ. ಹಂಗಾಗಿ ಕಡುಬು ಮಾಡೋಣ ಅಂದ್ಕೊಂಡೆ, ಯಾಕೋ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಚಪಾತಿ ಅವರೆಕಾಳು ಪಲ್ಯ ನಾನು ಮಾಡ್ತಾಯಿದ್ದೀನಿ. ಯಾಕೆಂದರೆ ನಮ್ಮನ್ನು ನಾವು ಪ್ರೀತಿಸಬೇಕು ಸ್ನೇಹಿತರೆ. ಹೆಣ್ಮಕ್ಳಿಗೆ ಹೇಳ್ತೀನಿ, ಕೆಲವರು ಯಾರನ್ನೋ ನೋಡಿ, ಹೆಂಗೋ ನೋಡಿ, ಅವ್ರನ್ನ ನೋಡಿ, ಇವ್ರನ್ನ ನೋಡಿ, ಅಯ್ಯೋ ನಾವು ಹಂಗೆ ಇಲ್ಲಲ್ಲ ಅಂತ ಅನ್ಕೊಂತಾರೆ. ಯಾರನ್ನೋ ನೋಡಿದ್ರೆ ಏನೂ ಬರಲ್ಲ ಸ್ನೇಹಿತರೆ. ಅವರೇ ಬೇರೆ, ನಾವೇ ಬೇರೆ. ನಮ್ಮನ್ನು ನಾವು ಪ್ರೀತಿ ಮಾಡಬೇಕು. ನಮ್ಮ ಜೀವನ, ನಮ್ಮ ಫ್ಯಾಮಿಲಿ, ನಮ್ಮನ್ನು ನಾವು ಇಷ್ಟಪಡಬೇಕು. ಯಾರ್ದೋ ಏನೋ ತಗೊಂಡು ನಾವೇನು ಮಾಡೋಣ ಅಲ್ವಾ. ನಾನು ಅವ್ರಿಗೆ ಹೇಳ್ತೀನಿ ಇದನ್ನ ಮೋಟಿವೇಶನ್ ಅಂತಲೂ ಬೇಕಾದ್ರೆ ಈ ಲಾಗನ್ನು ಅಂದ್ಕೊಳ್ಳಿ. ನಾವು ಹೆಂಗಿದ್ದೀವೋ ಹಂಗೆ ನಮ್ಮನ್ನು ನಾವು ಪ್ರೀತಿ ಮಾಡಬೇಕು ಸ್ನೇಹಿತರೆ. ನಾವು ಯಾರನ್ನೋ ಏನೋ ಅವ್ರ ಬಗ್ಗೆ ಯೋಚನೆ ಮಾಡಿ ಕೆಲವರು ದಿನ ಎಲ್ಲ ವಾರ ಎಲ್ಲ ಕಾಲ ಕಳೆದ್ಬಿಡ್ತಾರೆ. ನೋಡಿ, ಬೇಡ ಅನ್ನಲ್ಲ, ನಾನು ಖುಷಿ ಪಡ್ತೀನಿ. ಆದರೆ ಅವ್ರನ್ನ ನಿಮ್ಮ ಲೈಫಿಗೆ ದಯವಿಟ್ಟು ಕರ್ಕೋಬೇಡಿ. ಯಾಕಂದರೆ ನೀವು ಮನಃಶಾಂತಿನೇ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲೂ ಹೋಗೋಕ್ಕೆ ಇಷ್ಟಪಡಲ್ಲ, ಎಲ್ಲೂ ಬರೋಕ್ಕೆ ಇಷ್ಟಪಡಲ್ಲ. ಅಯ್ಯೋ ನಾವು ದಪ್ಪ ಇದ್ದೀವಿ ನಾನು ದಪ್ಪ ಇದ್ದೀನಿ. ಹಂಗಾಗಿ ನಾನು ತಿಂತಾ ಇರೋದು ನನ್ನ ಮನೆ ಅನ್ನ, ನನ್ನ ಮನೆ ನೀರು. ನೋಡಿ, ನನ್ನ ಮಗ ಮಧ್ಯಾಹ್ನ ಬಂದ. ಅವನು ಲೇಟಾಗಿ ಬಂದ. ಅವನು ಊಟ ಮಾಡಿರಲಿಲ್ಲ, ಅವನು ಊಟ ಮಾಡ್ತಾಯಿದ್ದಾನೆ. ನಾನು ಹೇಳೋದಷ್ಟೇ, ಎಲ್ಲ ಪ್ರೀತಿಯಿಂದ ನಿಮ್ಮನ್ನು ನೀವು ಖುಷಿಪಡಿ, ನಿಮ್ಮ ಜೀವನನ ನೀವು ಪ್ರೀತಿಸಿ ಅಂತ ಹೇಳ್ತೀನಿ. ನಾನು ಉಂಡೆ ತಿಂತಾಯಿದ್ದೀನಿ ಸ್ನೇಹಿತರೆ. ಶೇಂಗಾ ಉಂಡೆ, ಎಳ್ಳುಂಡೆ ತಿಂತಾಯಿದ್ದೀನಿ. ನಾಗರ ಪಂಚಮಿ ಹಬ್ಬ ಬಂತು. ಎಲ್ಲರಿಗೂ ಹಬ್ಬ ಆಚರಣೆ ಮಾಡ್ತೀರಲ್ವ ಸ್ನೇಹಿತರೆ. ಉಂಡೆ ಸೂಪರಾಗಿದೆ. ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ. ಈಗ ರೀಸೆಂಟಾಗಿ ನಮ್ಮ ಯಜಮಾನರು ಅವರು ಗುಂಡೇರಿಗೆ ಹೋಗಿದ್ರು. ಗುಂಡೇರಿ ಗುರುಗಳ ದರ್ಶನ ನಿಮಗೆ ಮಾಡಿಸ್ತಾಯಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಎಷ್ಟೋ ಸಲ ಮಾಡಿಸ್ತಾಯಿದ್ದೀನಿ ನಿಮಗೆ. ಆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.